ನಮಸ್ಕಾರ. ಪ್ರತಿ ದಸರಾಗೆ ನಮ್ಮ ನೀರು ಸರಬರಾಜು ವ್ಯವಸ್ಥರ ನೀರು ಸರಬರಾಜು ಸಹಾಯಕರು ನಮ್ಮ ಪಂಪ್ ಹೌಸಲ್ಲಿ ದಸರಾ ಪೂಜೆ ಮಾಡೋದು ಒಂದು ವಾಡಿಕೆ. ಈ ಹಿನ್ನೆಲೆಯಲ್ಲಿ ಇವತ್ತು ಶಿಗೇನಹಳ್ಳಿ ಪಂಪ್ ಹೌಸಲ್ಲಿ ನಾವು ಒಂದು ಅದ್ಧೂರಿಯಾಗಿ ದಸರಾ ಪೂಜೆ ನಂಬ್ಕೊಂಡಿದ್ದೀವಿ. ಈ ಪೂಜೆಗೆ ಎಲ್ಲ ಮಾನ್ಯ ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರು, ಎಲ್ಲ ನಗರಸಭೆ ಅಧಿಕಾರಿ ಸಿಬ್ಬಂದಿಗಳೆಲ್ಲ ಆಗಮಿಸಿದ್ದಾರೆ. ಏನು ನಾವು ಕಳೆದ 24 ಮತ್ತು 25ನೇ ಸಾಲಿನ ಬೇಸಿಗೆ ಅವಧಿಯಲ್ಲಿ ಭಾರೀ ನೀರಿನ ಸಂಕಷ್ಟ ಅನುಭವಿಸಿದ್ವಿ. ಟ್ಯಾಂಕರ್ ಮುಖಾಂತರ ಸರಬರಾಜು ಮಾಡಿ ನಾವು ಸಫಿಷಿಯೆಂಟಾಗಿ ನೀರು ಸರಬರಾಜು ಕೊಡಲು ಯಶಸ್ವಿಯಾಗಿದ್ವಿ. ಆದರೆ ಈ ಬಾರಿ ಉತ್ತಮವಾಗಿ ಮಳೆಯಾಗಿದ್ದು ಮುಂದಿನ ಮಳೆಗಾಲದವರೆಗೂ ಅಂದರೆ ನೆಕ್ಸ್ಟು ಜೂನ್ವರೆಗೂ ನಮಗೆ ಯಾವುದೇ ಒಂದು ನೀರಿನ ತೊಂದರೆ ಇರೋದಿಲ್ಲ. ಹಾಗೂ ಮುಂದಿನ ದಿನದಲ್ಲಿ ಕೂಡ ನಮಗೆ ನವಂಬರ್ವರೆಗೂ ಮಳೆ ಬರೋ ಸಂಭವ ಇರೋದ್ರಿಂದ ಇನ್ನು ಮುಂದಿನ ಒಂದು ವರ್ಷ ಮ್ಯಾಕ್ಸಿಮಮ್ ನಮಗೆ ಒಂದು ನೀರಿಗೆ ತೊಂದರೆ ಆಗೋದಿಲ್ಲ ಅಂತ ಸಂತೋಷದ ವಿಚಾರ ಆಯಿತು. ಸಾರ್ವಜನಿಕರು ಮಿತವಾಗಿ ನೀರು ಬಳಸೋದ್ರ ಮುಖಾಂತರ ನಗರಸಭೆಗೆ ಸಹಕರಿಸಬೇಕು. ಅದರ ಜೊತೆಗೆ ಕಾಲಕ್ಕೆ ನೀರಿನ ತೆರಿಗೆ ಪಾವತಿಯಲ್ಲಿ ಇನ್ನೂ ಹೆಚ್ಚಿನವಾಗಿ ನೀರಿನ ಅಭಿವೃದ್ಧಿ ಕಾಮಗಾರಿ ತೊಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ನಮ್ಮ ನೀರು ಸರಬರಾಜು ಏನಿದ್ದಾರೆ ಅವರು ಎಲ್ಲ ಯಾರಿಗೂ ಒಂದು ತಾರತಮ್ಯ ನೋಡಿದಿರ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಇದರಲ್ಲಿ ಯಾವುದೇ ಒಂದು ತೊಂದರೆ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ದಾರೇನಹಳ್ಳಿ ಪಂಪ್ ಹೌಸ್ನಲ್ಲಿ ನಮ್ಮ ಶಿಗೇನಹಳ್ಳಿ ದಾರೇನಹಳ್ಳಿ ಎರಡು ಒಂದು ಅಂದರೆ ಮಾರೇನಹಳ್ಳಿ ಎಲ್ಲ ಒಂದೇ ಇದು. ಇವತ್ತು ನಮ್ಮ ಪೌರಾಯುಕ್ತರು ಸಾಹೇಬರಾದಂಥ ವಿ ಶ್ರೀಧರ್ ಸಾಹೇಬರು, ಅಧ್ಯಕ್ಷರು, ನಮ್ಮ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದ ಒಂದು ಸಮ್ಮುಖದಲ್ಲಿ ಇವತ್ತು ದಸರಾ ಹಬ್ಬದ ಪ್ರಯುಕ್ತ ಆಯುಧ ಪೂಜೆಯನ್ನು ಇಲ್ಲಿ ನಮ್ಮ ಪಂಪ್ ಹೌಸ್ನಲ್ಲಿ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರತಕ್ಕಂತಹ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ನಾವು ಧನ್ಯವಾದ ತಿಳಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ತಮ್ಮ ಕಾರ್ಯಕ್ರಮಗಳು ಬಿಟ್ಟು ಇವತ್ತು ಶುಕ್ರವಾರ, ಎಸ್ಪೆಷಲಿ ಶುಕ್ರವಾರ ಅದು ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ನೀರು ಸರಬರಾಜು ಇದರಲ್ಲಿ ಎಷ್ಟು ಜನ ಇದ್ರೆ ಎಲ್ಲರೂ ಪರವಾಗಿ ನಮ್ಮ ಎಲ್ಲ ಸದಸ್ಯರಿಗೆ ಧನ್ಯವಾದ ತಿಳಿಸ್ತಾ, ಅದೇ ರೀತಿ ನಮ್ಮ ಅಧಿಕಾರಿ ವರ್ಗದವರು ಸೆನ್ಸಸ್ ಇದೆ, ಭಾಳ ಕೆಲಸದ ಒತ್ತಡ ಇದ್ದರೂ ಕೂಡ ನಮ್ಮ ಪೌರಾಯುಕ್ತರು ಸಾಹೇಬರು ಪ್ರತಿಯೊಂದರಲ್ಲೂ ಕೂಡ ಭಾಳ ಇದರಲ್ಲೇ ಆಸಕ್ತಿ ವಹಿಸಿ ಬರ್ತಾರೆ. ಲಾಸ್ಟ್ ಟೈಮು ಮಾಳೆ ಹಾಕಿದ್ರು, ಮಾಳೆ ಇಲ್ದಿರ ಬಂದಿದ್ದಾರೆ. ಆದರೆ ನಿನ್ನೆ ಭಾರಿ ಮಳೆ ಬಿದ್ದು ನಮ್ಮ ಕೆರೆಗಳೆಲ್ಲ ತುಂಬೋಗಿದ್ದಾವೆ, ಕೋಡಿ ಹೋಗ್ತಾ ಇದೆ. ಲಾಸ್ಟ್ ಟೈಮ್ ಮಳೆ ಬೀಳ್ತಾ ಇತ್ತು, ಬಂದ್ವಿ, ರಾತ್ರಿ ಮಳೆ ಬಿದ್ದಿದೆ, ಸಖತ್ತಾಗಿ ಮಳೆ ಬಿದ್ದಿದೆ. ಇವತ್ತು ನಾವು ಖುಷಿಯಾಗಿ ಇವತ್ತು ದಸರಾ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಗೆ 1 ವರ್ಷಗಳ ಕಾಲ ಇವತ್ತು ನೀರಿನ ಸಮಸ್ಯೆ ಇರಲ್ಲ, ಅಂಥ ಮಳೆಗಳು ದೇವರು ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ದೇವರು ಕೂಡ ಧನ್ಯವಾದ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನೀರು ಸರಬರಾಜು ಇಲಾಖೆ ಎಷ್ಟು ಜನ ಕೆಲಸ ನಿರ್ವಹಿಸ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ಮುಖ್ಯವಾಗಿ ಸುಮಾರು ನಮ್ಮ ವಾರ್ಡು ಸೇರಿ ನಮ್ಮ ವಾರ್ಡ್ಗೆ ಎಲ್ಲ 12ನೇ ನಂಬರ್ ವಾರ್ಡ್ಗೆ ಕಂಪ್ಲೀಟ್ 80% ನೀರು ಇಲ್ಲಿಂದನೇ ಬರುತ್ತೆ, ಈ ಒಂದು ಪಂಪ್ ಹೌಸ್ನಿಂದನೇ. ಅದೇ ರೀತಿ ಸುಮಾರು 12 ವಾರ್ಡ್ಗಳಿಗೆ ಇಲ್ಲಿಂದ ನೀರು ಪಂಪ್ ಆಗುತ್ತೆ. ಅದಕ್ಕೆ ಇಲ್ಲಿ ಈ ಪಂಪ್ ಹೌಸ್ನಲ್ಲಿ ಯಾರ್ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೆಲಸ ಮಾಡೋದ್ರಿಂದ ವಾಲ್ಮ್ಯಾನ್ವರೆಗೂ ಪ್ರತಿಯೊಬ್ಬರು ಕೂಡ ನನ್ನ ಹೆಸರು ಹೇಳಿದೆ ಎಲ್ಲರೂ ಇವತ್ತು ಬಂದಿದ್ದಾರೆ. ಅಜ್ಮೋಲ್ ಇರ್ಬೋದು, ನಮ್ಮ ನಾಗರಾಜ್ ಅವರು ಇರ್ಬೋದು, ಎಲ್ಲರೂ ನಮ್ಮ ನಯಾಜ್ ಅವರು ಇರ್ಬೋದು, ಎಲ್ಲರೂ ಇದ್ದಾರೆ. ಪ್ರತಿಯೊಬ್ಬರು ಕೂಡ ನಮ್ಮ ರುದ್ರೇಶ್ ಅವರು ಇರ್ಬೋದು, ನಮ್ಮ ಸೌಕಾರ್ ಅವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ಅಕ್ಬರಣ್ಣ ಇರ್ಬೋದು, ಪ್ರತಿಯೊಬ್ಬರು ನಮ್ಮ ವಿಶೇಷವಾಗಿ ನಮ್ಮ ಸೀನಪ್ಪ ಅವರು ಇವತ್ತು ಭಾಳ ಅಚ್ಚುಕಟ್ಟಾಗಿ ಭಾಳ ನಮ್ಮ 5 ವರ್ಷದಲ್ಲಿ ಸತತವಾಗಿ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. 6 ವರ್ಷದಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಸದಸ್ಯರನ್ನ, ನಮ್ಮ ಸಿಬ್ಬಂದಿ ವರ್ಗದನ್ನ ಕರೆದು ಅವರು ಗೌರವ ಕೊಟ್ಟು ಇವತ್ತು ಭಾಳ ಯಶಸ್ವಿಯಾಗಿ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಒಳ್ಳೆ ಈ ಪೊಲಿಟಿಕಲ್ ಮೀಟಿಂಗ್ ಬರ್ತಾರಲ್ಲ ಆ ಥರ ನಮ್ಮ ಕಮಿಷನರ್ ಸಾಹೇಬರು ಬಂದಾಗ ಪಟಾಕಿ ಸಿಡಿಸಿ ಇವತ್ತು ಊಟ ಹಾಕಿ ಒಳ್ಳೆ ಪೂಜೆ ಮಾಡಿ ಇವತ್ತು ಎಲ್ರಿಗೂ ಸನ್ಮಾನ ಮಾಡಿ ಇವತ್ತು ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಪ್ರತಿಯೊಬ್ಬರು ಕೂಡ ಧನ್ಯವಾದ ತಿಳಿಸ್ತಾ, ಅವರು ನಮ್ಮ ಸ್ವಾಮಿಗಳು ಬಂದಿದ್ದಾರೆ, ಆ ಸ್ವಾಮಿಗಳಿಗೂ ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ನಾನು ಧನ್ಯವಾದ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬರಮಾಡಿಕೊಂಡು ನಮ್ಮ ಸೀನಪ್ಪ ಅವರು ಇರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಕೂಡ ನನ್ನ ಹೆಸರು ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಂದು ವಾಟರ್ ಮ್ಯಾನ್ ಏನಂದರೆ ಇವತ್ತು ಹೇಳ್ತೀನಿ ನೋಡ್ಕೊಳ್ಳಿ. ವಾಟರ್ ಮ್ಯಾನ್ ಸಮಸ್ಯೆ ಏನಿರುತ್ತೆ ಅಂದರೆ
ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇದು ಮಾಡಬೇಕು. ಮಳೆ ಬರಲಿ, ಗಾಳಿ ಬರಲಿ, ಬಿಸಿಲಿರಲಿ, ಅವನು ಹೋಗಿ ಡ್ಯೂಟಿ ಮಾಡಲೇಬೇಕು. ಹಬ್ಬ ಇದ್ರೇನು ಅವನು ಕಂಪಲ್ಸರಿ ಹಬ್ಬ ನೋಡ್ಕೊಂಡು ಡ್ಯೂಟಿ ಅಟೆಂಡ್ ಆಗಬೇಕು. ರಜಾ ಏನು ಇರಲ್ಲ ವಾಟರ್ ಮ್ಯಾನ್ಗೆ. ಅಷ್ಟು 24 hours 7 ಅಂದರೆ ವಾಟರ್ ಮ್ಯಾನ್ ಒಬ್ಬನೇ ಕೆಲಸ ಮಾಡೋದು. ಅಷ್ಟು ಅಚ್ಚುಕಟ್ಟು ಇದರಿಂದ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಗೌರವ ಕೊಟ್ಟು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಆಗಲಿ ಎಷ್ಟು 38 ಜನಗಳು ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇವಾಗ ಕೂಡ ಇಲ್ಲೇ ನಾವು ಪೂಜೆ ಇಟ್ಕೊಂಡು ಎಲ್ರಿಗೂ ಒಂದು ಪೂಜೆ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾವು ಯಶಸ್ವಿ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.